ಮಾಸ್ತಿಯ ಒಳಗಡೆ ಪೊಲೀಸ್ನವ್ರು ಏನ್ ಮಾಡ್ತಿದ್ದೀರಿ ಹಾಗಾದ್ರೆ? ಹೇಳ್ತಿದ್ರೆ ಕ್ಲೈಮ್ ಮಾಡ್ತಿದ್ದಾರೆ ಮಾಸ್ತಿಲಿ ರೋಡಲ್ಲಿ ಮಾಡ್ತಾರೆ ಅಂತ ಅವರೇ ಹೇಳ್ತಿದ್ದಾರೆ. ಮಾಸ್ತಿಲಿ ಅಲ್ಲಿ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ಆ ಮಸೀದಿ ಹಿಂದಕ್ಕೆ ಲೆಫ್ಟ್ ಸೈಡ್ ಲೆವೆಟ್ ಒಳಗಡೆ ಕಸಾಯಿಖಾನೆ ಇದೆ ಅಂತ ಇವರೇ ಹೇಳ್ತಿದ್ದಾರೆ. ಮತ್ತೆ ಅವ್ರು ಹೇಳ್ತಿದ್ದಾರೆ ನಾನು ಅದನ್ನ ತಿಂತೀನಿ ನನ್ನ ಹಕ್ಕು ಅಂತ. ಹಾಗಾದ್ರೆ ಅವ್ರಿಗೆ ಹೇಳ್ರಿ ಬಿಡಿಸಿ ನೀವು ಇಲ್ವಾ? ನಮಗ್ ಹೇಳ್ರಿ ಪುನೀತ್ ಅವ್ರೆ, ನಾವು ಕಾನೂನು ತೆಗೆದು ಬಿಟ್ಟಿದೀವಿ, ನೀವ್ ಇದಕ್ಕೆ ಎಂಟ್ರಿ ಆಗ್ಬೇಡಿ ಅಂತ ನೋಡಿ ಬಂದಿ ಸಾಹೇಬ್ರು. ನೀವೇ ಹೇಳ್ತೀರಿ. ಸರ್ ಸರ್ ನೋಡಿ, ನೀವು ಅದ್ರೊಳಗಡೆ ಗೋವಿನ ತಲೆ ಇದೆ, ಅದನ್ನ ಸೀಸ್ ಮಾಡ್ಕೋಬೇಕು. ನೀವು ಅದನ್ನ ಸೀಸ್ ಮಾಡ್ಕೊಳ್ಳಿ. ಅವಾಲ್ ಏನ್ ಬಂತು, ಒಂದ್ ಕಂಪ್ಲೇಂಟ್ ಮಾಡಿದೀವಿ, ಒಂದ್ ಬಂದು ಸೀಸ್ ಮಾಡ್ಕೊಳ್ಳಿ. ಬರ್ಲಿ, ನಾವ್ ಇಲ್ಲೇ ಇರ್ತೀವಲ್ಲ, ನಾವ್ ಇಲ್ಲೇ ಇದೀವಿ. ಕಾನೂನು ಸರ್ ಒಂದ್ ನಿಮಿಷ, ಇವ್ರೆಲ್ಲರೂ ಕೇಳ್ತಾ ಇದಾರೆ ಇದು ಲೀಗಲ್ ಅಂತ. ಲೀಗಲ್ ಒಪ್ಪಿಗೆ ಕೊಡ್ತೀರಾ ನೀವು? ಒಂದ್ ನಿಮಿಷ ಆ ಕಡೆ ಕಿಡಿರಿ, ಪೊಲೀಸ್ನವ್ರು ಬಂದಿದ್ದಾರೆ ಇಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಬಂದು ಒಬ್ಬರೇ ನಿಂತ್ಕೊಂಡವ್ರು. ನಮ್ಗೆ ಹೆಂಗ್ ಗೊತ್ತಾಗಬೇಕು? ಸರ್ ನೋಡಿ, ಇಲ್ಲಿ ಇದು 2 ತಲೆಗಳು, ಒಂದು 5-6 ಗೋವುಗಳು ಒಳಗಡೆ ಮಾಂಸ ಇದೆ, ಇದು ಆಲ್ರೆಡಿ ಆಗಿರೋದು. ಇಲ್ಲಿದ್ದಂತ ಎತ್ತುಗಳನ್ನ ತಗೊಂಡೋಗಿ ಬೇರೆ ಕಡೆ ಕಟ್ಕೊಂಡಿದ್ದಾರೆ, ಅದು ಅವ್ರದ್ದು ಅಂತ ಕ್ಲೈಮ್ ಮಾಡ್ತಿದ್ದಾರೆ. ನನಗೆ ಅದ್ರದ್ದಿಲ್ಲ. ನಾನ್ ಹೇಳ್ತಾ ಇರೋದು ಗೋಹತ್ಯೆ ನಡಿಬಾರ್ದು, ನಡೀತಿದೆ. ಅದಕ್ಕೆ ನಿಜವಾಗ್ಲೂ ಸಂವಿಧಾನ ಕಾನೂನು ಇದ್ರೆ ನೀವು ಕ್ರಮ ತಗೊಳ್ಳಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ನೀವು ಅದನ್ನ ಸೀಸ್ ಮಾಡ್ಕೊಳ್ಳಿ, ಕಾನೂನು ಕ್ರಮ ಜರುಗಿಸಿ, ನಾನು ಹೊರಡ್ತೀನಿ. ನಂದು ಏನೂ ಇಲ್ಲ ಸರ್. ಹಂಗಾಗಲ್ಲ, ನೀವು ಬರ್ಬೇಕು, ಕ್ರಮ ಜರುಗಿಸ್ಬೇಕು, ನೀವು ಅದನ್ನ ತಗೋಬೇಕು, ಸೀಸ್ ಮಾಡ್ಬೇಕು. ಆಮೇಲೆ ನಾನು ಅಲ್ಲ, ನೀವು ನಿಮಿಷ ಸರ್, ನಿಮಿಷ ಸರ್, ಕೇಳಿಲಿ. ನೀವು ಅದನ್ನ ನಮ್ ಸುಪರ್ದಿಗೆ ತಗೊಂಡು ಇದೀವಿ, ನಮ್ ಕರ್ತವ್ಯ ಅಂತ ಒಬ್ರು ಅಧಿಕಾರಿ ಸರ್, ನೀವು ಮುಫ್ತಿಲಲ್ಲ, ಒಬ್ರು ಅಧಿಕಾರಿ ಬಂದು ಹೇಳಿ ನಾವು ಹೊಡ್ತೇವೆ. ಒಬ್ರು ಅಧಿಕಾರಿ ಬರ್ಲಿ, ಕರೀದಿ ನಿಮ್ಮ ಅಧಿಕಾರಿಗಳನ್ನ. ಎಷ್ಟೊತ್ತು? 1 ಅವರ್. ಏನಾಗುತ್ತೆ ಗೊತ್ತಾ ಸರ್, ಇವರೆಲ್ಲರೂ ಹೇಳ್ತಿದ್ದಾರೆ ಮಾಸ್ತಿಯಲ್ಲಿ ನೀವು ಇದ್ರಿ, ಮಾಸ್ತಿಯಲ್ಲಿ ನಾವು 60 ವರ್ಷದಿಂದ ಮಾಡ್ತಿದೀವಿ ಅಂತ ಅವ್ರು ಹೇಳ್ತಾರೆ. ಸುಲ್ತಾನ್ ಅವರು 60 ವರ್ಷದಿಂದ ಏನ್ ಮಾಡ್ತಿದ್ದೀರಿ ನೀವು? ಅವ್ರಿಗೆ ಮಾಡ್ತಾರೆ ಸರ್. ಯಾವ ಕಡೆ ವಿಡಿಯೋ ಮಾಡ್ಕೊಪ್ಪ ಪೂರ್ತಿ ಆ ಕಡೆ ಪೂರ್ತಿ ನೋಡಿ. ಕಂಪ್ಲೇಂಟ್